ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು 5 o'clock ಆಗಿದೆ. ಇವತ್ತಿಂದ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಂದು ಫಸ್ಟ್ ವ್ಲಾಗ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ವ್ಲಾಗಿಂಗ್ ಮಾಡೋಕ್ಕೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನೊಂದು ಹಳೆ ಯೂಟ್ಯೂಬ್ ಚಾನಲ್ ಇದೆ, ಆಸ್ಟ್ರೋಬೋಟಿಕ್ಸ್ ಅಂತ. ಆ ಚಾನಲ್ನಲ್ಲಿ ನಾನು ಫಸ್ಟು ಸ್ಪೇಸ್ ಎ ಕಾಮಿಡಿ ವೀಡಿಯೋಸ್ ಹಾಕ್ತಿದ್ದೆ. ಅದೇನು ಅಷ್ಟೊಂದು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಇವಾಗ ಅದೇ ಚಾನಲಲ್ಲಿ ನಾನು AI 2D ಡಾಕ್ಯುಮೆಂಟ್ರಿ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಅದು ಒಂದು ಸ್ವಲ್ಪ ಗ್ರೋತ್ ಸ್ಟೇಜಲ್ಲಿ ಐತೆ. ಸೊ ಬನ್ನಿ ನೋಡೋಣ ಮಾರ್ನಿಂಗ್ 5 o'clock ಆಚೆ ಹೆಂಗಿದೆ ಅಂತ. ಆಚೆ ಕಡೆ ಹೆಂಗೈತೆ ಮಾರ್ನಿಂಗ್ 5 o'clock ಅಲ್ಲಿ. ಸೊ ನನ್ನ ಹೆಸರು ಬಂದ್ಬಿಟ್ಟು ಸುಹಾಸ್ ನಾಯಕ್. ನಂದು ಇನ್ನೇನು ಇಂಜಿನಿಯರಿಂಗ್ ಮುಗಿಯೋಕ್ಕೆ ಬಂದಿದೆ, ಇನ್ನು ಲಾಸ್ಟ್ 2 months ಬಾಕಿ ಇದೆ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಮಾಡಿಸ್ತವ್ರೆ, ಬಟ್ ಅದೆಲ್ಲ ಪ್ಲೇಸ್ಮೆಂಟ್ಸ್ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ಪ್ಲೇಸ್ಮೆಂಟ್ಸ್ ಮಾಡಿಸ್ತವ್ರೆ. ಟೆಕ್ನಿಕಲ್ ರೋಲ್ ಪ್ಲೇಸ್ಮೆಂಟ್ಸೇ ಆಗ್ತಿಲ್ಲ. ಏನಾದರೂ ಪ್ಲೇಸ್ಮೆಂಟ್ಸ್ ಆಗಬೇಕಾದ್ರೆ ಕ್ರೈಟೀರಿಯಾ ಬಂದ್ಬಿಟ್ಟು 8.5 ಮೇಲೆ ಮಾಡ್ತಾರೆ. ಆ ಥರ ಏನಾದರೂ ಕಂಡೀಷನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ ಟ್ರೈನಿಂಗ್ ಆ್ಯಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿಬಿಟ್ಟು ಅವ್ರ ಕಡೆಯಿಂದ ಪ್ಲೇಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ತಾನೇ ಹೋಗಿ ರಿಜಿಸ್ಟರ್ ಆಗಿ ಬಂದಿದ್ದೀನಿ ಜಾವಾ ಫುಲ್ ಸ್ಟ್ಯಾಕಿಗೆ. ಇವತ್ತು ಬಂದ್ಬಿಟ್ಟು ಡೆಮೋ ಕ್ಲಾಸ್ ಐತೆ ಮಾರ್ನಿಂಗ್ 10:30 AM ಹೋಗ್ಬಿಟ್ಟು ನೋಡಬೇಕು ಏನು ಮಾಡಿಸ್ತಾರೆ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿಂದ ವ್ಲಾಗಿಂಗ್ ಜರ್ನಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಬೆಳಿಗ್ಗೆ 2D ಡಾಕ್ಯುಮೆಂಟ್ರಿ ವೀಡಿಯೋಸ್ ಮಾಡ್ತೀನಿ ಅಂತ. ಅದೊಂದು ಸ್ವಲ್ಪ ಎಡಿಟ್ ಮಾಡೋದೈತೆ. ಅದೊಂದು ಅರೌಂಡ್ 20-25 ಮಿನಿಟ್ಸ್ ಆಗುತ್ತೆ ಎಡಿಟ್ ಮಾಡೋಕ್ಕೆ. ಯಾಕಂದರೆ ನಾನು ಮುಂಚೆನೇ ಎಲ್ಲ ಡೌನ್ಲೋಡ್ ಮಾಡಿ ಇಕ್ಕಿದ್ದೀನಿ, ಆ್ಯನಿಮೇಷನ್ಸ್ ಎಲ್ಲ. ಅದೊಂದು ಕ್ಲಿಪ್ಸ್ ಹಾಕ್ಬಿಟ್ರೆ ಮುಗಿದೋಗುತ್ತೆ ಆ ವಿಡಿಯೋ. ಬಂದ್ಬಿಟ್ಟು ಬೆಳಕು ಬಂದಿದೆ, ನಿಮ್ಗೆ ಆಚೆ ಎದ್ದೋಗಿ ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ಗೈಸ್, ಬೆಳಿಗ್ಗೆ ಮಾರ್ನಿಂಗ್ 6 o'clock ಇದೆ ಟೈಮ್. ಇವಾಗ ಬೆಳಕು ಬಂದೈತೆ ಆಲ್ರೆಡಿ. ಸೊ ಬನ್ನಿ ವಾಪಸ್ ವಿಡಿಯೋ ಎಡಿಟಿಂಗ್ ಮಾಡೋಣ ಇವಾಗ ಹೋಗ್ಬಿಟ್ಟು. ವಿಡಿಯೋ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಾಗಿದೆ. ಇವಾಗ ವಿಡಿಯೋ ಬಂದ್ಬಿಟ್ಟು ಸಂಜೆ 5 o'clock 6 o'clock ಅಪ್ಲೋಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಪ್ರಿವ್ಯೂ ತೋರಿಸ್ತೀನಿ ನೋಡಿ ಒಂದ್ಸತಿ. रात के 2 बज रहे हैं। गुजरात के तट से लगभग 20 किलोमीटर दूर अरेबियन सी का गहरा अंधेरा छाया हुआ है। समंदर बिल्कुल शांत है, लेकिन इंडियन कोस्ट गार्ड के कंट्रोल रूम में ಫುಲ್ ವಿಡಿಯೋ ಇವತ್ತು ಸಂಜೆ 6 o'clock ಇಲ್ಲ 5 o'clock ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕು, ನೋಡ್ಕೊಳ್ಳಿ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. 10:30 ಅಲ್ಲಿ ಇರಬೇಕು. ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ಸೊ ನೋಡೋಣ. ಗೈಸ್, ಇವಾಗ ಟಿಫನ್ ಎಲ್ಲ ಮಾಡಿ ಇವಾಗ ರೆಡಿ ಆಗಿದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಹತ್ತಕ್ಕೆ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ಬೇಕು. ಟೈಮ್ ಬಂದ್ಬಿಟ್ಟು ಇವಾಗ ನಿಯರ್ಲಿ 9:45 ಆಗೈತೆ. 10:30 ಒಳಗೆ ಅಲ್ಲಿ ಇರಬೇಕು. ನೋಡೋಣ ರೀಚ್ ಆಗ್ತೀನೋ ಇಲ್ವಾ ಅಂತ. ಬಸ್ ಬರ್ತೈತೆ ಇವಾಗ, ನೋಡ್ಬೋದು ನೀವು. 89C ನಮ್ಮ ಏರಿಯಾ ಬಸ್ ಬರ್ತೈತೆ. ಹೋಗಿ ಇವಾಗ ಹತ್ಬೇಕು. ನೋಡೋಣ ಎಷ್ಟು ಬಸ್ ಇರುತ್ತೆ ಅಂತ. ಸೊ ಗೈಸ್, ಇವಾಗ ಬಸ್ ಸ್ಟ್ಯಾಂಡಿಂದ ಇಳಿದಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನಿಂಗ್ ಸೆಂಟ್ರ್ ಹತ್ರ. ಇಲ್ಲಿಂದ ಅರೌಂಡ್ 200 to 300 meters ಆಗ್ಬೋದು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಡೆಮೋ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಹೇಳ್ತೀನಿ ನಿಮ್ಗೆ ಏನೇನು ಹೇಳಿದ್ರು ಅಂತ. ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಡೆಮೋ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಡೆಮೋ ಕ್ಲಾಸ್ ಅಲ್ಲಿ ಏನೇನು ಹೇಳೋರು ಅಂತ ನಾನು ಡೀಟೇಲ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಡೆಮೋ ಕ್ಲಾಸಲ್ಲಿ ಅವರು ಹೆಂಗೆ ಪ್ಲೇಸ್ಮೆಂಟ್ಸ್ ಮಾಡ್ತಾರೆ, ಟ್ರೈನಿಂಗ್ ಹೆಂಗೆ ಮಾಡ್ತಾರೆ, ಸ್ಟಾಫ್ ಎಲ್ಲ ಹೆಂಗವ್ರೆ, ಅದ್ರ ಬಗ್ಗೆ ಹೇಳಿದ್ರು. ಸೊ ನಾನು ತೊಗೊಂಡಿರೋ ಕೋರ್ಸ್ ಬಂದ್ಬಿಟ್ಟು ಜಾವಾ ಫುಲ್ ಸ್ಟ್ಯಾಕ್. ಜಾವಾ ಫುಲ್ ಸ್ಟ್ಯಾಕಲ್ಲಿ ಏನೇನು ಮಾಡ್ತೀನಿ ಅಂತ ಡೀಟೇಲ್ಸ್ ಹೇಳಿದ್ರು. ಜಾವಾ ಫುಲ್ ಸ್ಟ್ಯಾಕಲ್ಲಿ ಫಸ್ಟು ಕೋರ್ ಜಾವಾ ಮಾಡಿಸ್ತೀನಿ ಅಂತ ಹೇಳಿದ್ರು. ಕೋರ್ ಜಾವಾ ಆದಮೇಲೆ ಊಪ್ಸ್ ಕಾನ್ಸೆಪ್ಟು, ಅಡ್ವಾನ್ಸ್ ಪ್ರೋಗ್ರಾಮಿಂಗು, ಅದಾದಮೇಲೆ ಡೇಟಾ ಸ್ಟ್ರಕ್ಚರ್ಸ್, ಅದಾದಮೇಲೆ ಅಡ್ವಾನ್ಸ್ ಜಾವಾ, JDBC, ಹೈಬರ್ನೇಟು, ಸರ್ವ್ಲೆಟ್ಸ್.
ಅದಾದ್ಮೇಲೆ ಫ್ರಂಟ್ ಎಂಡು ಬ್ಯಾಕ್ ಎಂಡ್. ಫ್ರಂಟ್ ಎಂಡ್ ಬಂದ್ಬಿಟ್ಟು HTML, CSS, ಜಾವಾ ಸ್ಕ್ರಿಪ್ಟ್, ಟೈಲ್ ವಿಂಡೋ ಮತ್ತೆ ಬೂಟ್ ಸ್ಟ್ರಾಪ್ ಹೇಳ್ಕೊಡ್ತೀನಿ ಅಂತ ಅಂದ್ರು. ಆಮೇಲೆ ಬ್ಯಾಕ್ ಎಂಡ್ ಬಂದ್ಬಿಟ್ಟು SQL ಡೇಟಾಬೇಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಹೇಳಿದ್ರು. ನಾಳೆ ಮಾರ್ನಿಂಗ್ 8:30 ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಡೈಲಿ 2 hours ಕ್ಲಾಸ್ ಇರುತ್ತೆ ಫಸ್ಟ್ 2 weeks. ಫಸ್ಟ್ 2 weeks ಆದ್ಮೇಲೆ ಥರ್ಡ್ ವೀಕ್ ಇಂದ ಮಾರ್ನಿಂಗ್ 9 to 6 ವರೆಗೂ ಕ್ಲಾಸಸ್ ಇರುತ್ತೆ. ಸೊ ಗೈಸ್, ಇಷ್ಟೊತ್ತು ನಿದ್ದೆ ಮಾಡ್ತಿದ್ದೆ, ಸ್ವಲ್ಪ ತಲೆನೋವುತ್ತಿತ್ತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾಯಿತು. ಇನ್ನು ಎಡಿಟಿಂಗ್ ಮಾಡೋದು ಸ್ವಲ್ಪ ಬಾಕಿ ಇತ್ತು, ವಿಡಿಯೋ ಎಡಿಟ್ ಮಾಡೋದು. ಸೊ ಇಲ್ಲೇ ಲೈವಲ್ಲೇ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಲೈವಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಿ. ಸೊ ಇದೇ ವಿಡಿಯೋ ಕ್ಲಿಪ್ಸ್ ಎಲ್ಲ. ಇವಾಗ ಬಂದ್ಬಿಟ್ಟು ಈ ಆಡಿಯೋ ಕ್ಲಿಪ್ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದೆ. ಆ್ಯಕ್ಚುಲಿ ನಾನು ಈ ವಿಡಿಯೋಗೆ ಸೌಂಡ್ ಎಫೆಕ್ಟ್ ಹಾಕಿಲ್ಲ, ಯಾಕಂದರೆ ಬೆಳಿಗ್ಗೆ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಸೌಂಡ್ ಎಫೆಕ್ಟ್ ಹಾಕೋಕ್ಕೆ ಅಂತ. ಅದಕ್ಕೆ ಸೊ ಇವತ್ತಿಂದು ವ್ಲಾಗ್ ಎಲ್ಲ ನಿಮಗೆ ತೋರಿಸಿದ್ದೀನಿ, ಎಲ್ಲೆಲ್ಲಿ ಓಡಾಡಿದೆ, ಏನೇನು ಮಾಡಿದೆ ಅಂತ. ಇವತ್ತಿಗೆ ಸಾಕು. ನಾಳೆ ಸೆಕೆಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಏನೇನು ಮಾಡಿದೆ ಅದೆಲ್ಲ ನಿಮ್ಗೆ ತೋರಿಸಿದ್ದೀನಿ ಡೀಟೇಲ್ಡ್ ಆಗಿ. ಅಷ್ಟೊಂದು ಡೀಟೇಲ್ಡ್ ಆಗಿ ತೋರಿಸಿಲ್ಲ, ಯಾಕಂದರೆ ಫಸ್ಟ್ ದಿನ ಅಲ್ವಾ. ಸೊ ಅದಕ್ಕೆ ಫಸ್ಟ್ ದಿನ ವ್ಲಾಗ್ ಮಾಡ್ಬೇಕಂದ್ರೆ ಸ್ವಲ್ಪ ಭಯ ಇತ್ತು, ರೋಡಲ್ಲಿ ಏನು ಅನ್ಕೋತಾರೆ ಅಂತ. ನೋಡೋಣ ಸೆಕೆಂಡ್ ಡೇ ಹೆಂಗಾಗತ್ತೆ ಅಂತ. ಸೊ ಅಷ್ಟೇ. ಸೊ ನಿಮಗೆ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸಪೋರ್ಟ್ ಮಾಡಲಿ ನನಗೂ. ನಿಮ್ಮ ಸಪೋರ್ಟ್ ಇದ್ದರೆ ಒಂಥರ ಧೈರ್ಯ ಬರುತ್ತೆ ನಮಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.